ಗುರು ಶಿಷ್ಯರಿಗೆ ರಾಜ್ಯ ಪ್ರಶಸ್ತಿ ಪ್ರದಾನ. ಅಖಿಲ ಕರ್ನಾಟಕ ತೃತೀಯ ಬಯಲಾಟ ಉತ್ಸವ 2025 ಧಾರವಾಡದಲ್ಲಿ ಗುರು ಶಿಷ್ಯರಿಗೆ ರಾಜ್ಯ ಪ್ರಶಸ್ತಿ ಲಭಿಸಿದೆ. ಶ್ರೀ ವಿನೋದ್ ಕುಮಾರ್ ಚಿಕ್ಕಮಠ ಅಧ್ಯಕ್ಷರು ಹಾಗೂ ಭರತನಾಟ್ಯ ಶಿಕ್ಷಕರು, ಶ್ರೀ ವಿರಕ್ತೇಶ್ವರ ಭರತನಾಟ್ಯ ತರಬೇತಿ ಸಂಸ್ಥೆ ತಾಳಿಕೋಟೆ ಇವರ ಹತ್ತಿರ ಭರತನಾಟ್ಯ ಹಾಗೂ ಜನಪದ ನೃತ್ಯ ತರಬೇತಿ ಪಡೆದ ವಿದ್ಯಾರ್ಥಿನಿಯರು ರಾಜ್ಯ ಪ್ರಶಸ್ತಿ, ರಾಷ್ಟ್ರೀಯ ಪ್ರಶಸ್ತಿ ಪಡೆದು ಚಂದನ ವಾಹಿನಿಯಲ್ಲಿ ಹಾಗೂ ಶ್ರೀ ಬಸವ ವಾಹಿನಿಯಲ್ಲಿ 250ಕ್ಕೂ ಹೆಚ್ಚು ನೃತ್ಯ ಪ್ರದರ್ಶನ ನೀಡಿ ಕರ್ನಾಟಕ, ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಕೇರಳದಲ್ಲಿ ಇವರ ವಿದ್ಯಾರ್ಥಿನಿಯರು ನೃತ್ಯ ಪ್ರದರ್ಶನ ನೀಡಿದ್ದಾರೆ. ಶ್ರೀ ವಿನೋದ್ ರಾಜ್ ಕುಮಾರ್ ಚಿಕ್ಕಮಠ ಇವರಿಗೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿ ಲಭಿಸಿದ್ದು, ಈಗ ಮತ್ತೆ ಕನ್ನಡ ರತ್ನ ರಾಜ್ಯ ಪ್ರಶಸ್ತಿ ಧಾರವಾಡದಲ್ಲಿ ಲಭಿಸಿದೆ. ಹಾಗೂ ಇವರ ಹತ್ತಿರ ಭರತನಾಟ್ಯ ತರಬೇತಿ ಪಡೆದ ವಿದ್ಯಾರ್ಥಿನಿಯರು ಕುಮಾರಿ ಸೃಷ್ಟಿ ಹಿರೇಮಠರಿಗೆ ವಿಜಯಪುರ, ಬಾಗಲಕೋಟೆ, ಹುಬ್ಬಳ್ಳಿ, ಧಾರವಾಡ, ಗುಲ್ಬರ್ಗಾ ತಮ್ಮ ಭರತನಾಟ್ಯ ಪ್ರದರ್ಶನ ನೀಡಿ ಹಲವಾರು ತಾಲೂಕು ಪ್ರಶಸ್ತಿ, ಜಿಲ್ಲಾ ಪ್ರಶಸ್ತಿ ಪಡೆದು ತಮ್ಮ ನೃತ್ಯ ಮೂಲಕ ಜನರ ಮನಸ್ಸನ್ನು ಸೆಳೆದಿದ್ದಾರೆ. ಈಗ ಕರ್ನಾಟಕ ಕಲಾ ಕೇಸರಿ ರಾಜ್ಯ ಪ್ರಶಸ್ತಿ ಲಭಿಸಿದೆ. ಹಾಗೂ ಕುಮಾರಿ ಮಾನಸ ಹೂಗಾರ ಇವರಿಗೆ ಕೂಡ ವಿಜಯಪುರ, ಬಾಗಲಕೋಟೆ ತಮ್ಮ ಭರತನಾಟ್ಯ ಪ್ರದರ್ಶನ ಮೂಲಕ ಜನರ ಮನಸ್ಸು ಸೆಳೆದಿದ್ದಾರೆ. ಈಗ ಇವರಿಗೂ ಕರ್ನಾಟಕ ಕಲಾ ಕೇಸರಿ ರಾಜ್ಯ ಪ್ರಶಸ್ತಿ ಲಭಿಸಿದೆ. ವಿದ್ಯಾರ್ಥಿನಿಯರು ಧಾರವಾಡದ ರಂಗಾಯಣದಲ್ಲಿ ನೃತ್ಯ ಪ್ರದರ್ಶನ ನೀಡಿ ಜನರ ಮನಸ್ಸು ಸೆಳೆದರು. ಪೂಜ್ಯರು ಹಾಗೂ ಗಣ್ಯಮಾನ್ಯರ ಸಮ್ಮುಖದಲ್ಲಿ ಗುರು ಶಿಷ್ಯರಿಗೆ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಅಖಿಲ ಕರ್ನಾಟಕ ತೃತೀಯ ಬಯಲಾಟ ಉತ್ಸವ 2025 ಶ್ರೀ ಸಿದ್ದಂ ಎಂ ನೀಲಜಗಿ ಅಧ್ಯಕ್ಷರು, ಶ್ರೀ ಲಕ್ಕಮ್ಮಾದೇವಿ ಕಲಾ ಪೋಷಕ ಸಂಘ ಬ್ಯಾಕೂಡ ತಾಲೂಕು, ರಾಯಭಾಗ ಜಿಲ್ಲಾ, ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ರಾಜ್ಯ ಹಾಗೂ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಧಾರವಾಡ ರಂಗಾಯಣದಲ್ಲಿ ಜರುಗಿತು. ಗುರು ಶಿಷ್ಯರಿಗೆ ರಾಜ್ಯ ಪ್ರಶಸ್ತಿ ಲಭಿಸಿದೆ ಎಂದು ಶ್ರೀ ವಿರಕ್ತೇಶ್ವರ ಭರತನಾಟ್ಯ ತರಬೇತಿ ಸಂಸ್ಥೆ ತಾಳಿಕೋಟೆ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ಹಾಗೂ ತಾಳಿಕೋಟೆ ಜನತೆ ಸಂತೋಷ ವ್ಯಕ್ತಪಡಿಸಿದರು. ಕತ್ತಲೆಯ ಬೆಳಗುವ ದೀಪದಿಂದ ದೀಪವ ಹಚ್ಚಿ ಬಣ್ಣ ಬಣ್ಣದ ಬೆಳಕಿನ ಜ್ಯೋತಿ ಜಗದಲ್ಲಿರುವ ತಮವ ಅಳಿಸಿ ನಾಡಿಗೆ ಬೆಳಕು ಹಂಚುವ ಕೀರ್ತಿ ಹಣತೆಯ ಮೆರಗಿನ ಚಿತ್ರಾವಳಿ ಬಾನಲಿ ಬೆಳಕಿನ ಪ್ರಭಾವಳಿ ಲೋಕದ ಜನತೆಗೆ ಶುಭವಾಗಲಿ. ಲೋಕದ ಜನತೆಗೆ ದೀಪ ಬೆಳಗುವರ ಮೂಲಕ ಮನದಲ್ಲಿರುವ ತಮವನ್ನು ಅಳಿಸಿ ಪ್ರಜ್ವಲಿಸಲಿ, ಒಳ್ಳೆಯ ಭಾವನೆ ಮೂಡಲಿ ಎಂಬುದು ಈ ದೀಪ ಬೆಳಗುವ ಒಂದು ಮಹತ್ ಕಾರ್ಯದ ಸದುದ್ದೇಶವಾಗಿದೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಪ್ರಜ್ವಲಿಸುವ ದೀಪಕ್ಕೆ ವಂದಿಸಬೇಕಾಗಿ ತಮ್ಮಲ್ಲಿ ವಿನಂತಿ.